ಮಾಧ್ಯಮದ ಸ್ನೇಹಿತರೆ, ಬಿಡದಿನಲ್ಲಿ ಸರ್ವೆ ಹೋದಂಥ ಅಧಿಕಾರಿಗಳ ಕಾರನ್ನ ತಡೆದು ಪರ್ಕೆನಲ್ಲಿ ಹೊಡೆದಿರ್ತಕ್ಕಂಥ ಘಟನೆನ ತಾವು ಉಲ್ಲೇಖ ಮಾಡಿದೆ. ಇದು ರಾಜ್ಯದ ಮುಖ್ಯಮಂತ್ರಿಗಳು ರೈತರ ಬಗ್ಗೆ ಕಾಳಜಿ ಇಲ್ಲದೇನೆ ರಿಯಲ್ ಎಸ್ಟೇಟ್ ಬಗ್ಗೆ ಕಾಳಜಿನ ತೋರ್ತಾ ಇರ್ತಕ್ಕಂಥ ರಾಜ್ಯದ ಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಏನಿದ್ದಾರೆ, ಇವರ ಧೋರಣೆಯ ಪರಿಣಾಮವಾಗಿ ಅಧಿಕಾರಿಗಳು ರೈತರ ಬಿಸಿಯನ್ನ ಎದುರಿಸಬೇಕಾಗಿದೆ, ರೈತರ ಸಿಟ್ಟನ್ನ ಎದುರಿಸಬೇಕಾಗಿದೆ. ರಾಜ್ಯದ ಮುಖ್ಯಮಂತ್ರಿಗಳಿಗೆ ರೈತರ ಹಿತಾಸಕ್ತಿಯನ್ನು ಕಾಪಾಡುವಂತಹ ಒಂದು ಮೊದಲ ಆದ್ಯತೆ ಅವ್ರದ್ದು ಆಗಬೇಕಾಗಿತ್ತು. ರೈತರ ಹಿತಾಸಕ್ತಿಯನ್ನು ಬದಿಗಿಟ್ಟು ರಿಯಲ್ ಎಸ್ಟೇಟ್ ಇಂದ ಹೋಗ್ತಾ ಇರುವಂತಹ ಪರಿಣಾಮವಾಗಿ ಇವತ್ತು ರೈತರು ಬೀದಿಗಿಳಿದು ಹೋರಾಟ ಮಾಡುವಂತ ಸನ್ನಿವೇಶ ಬಿಡದಿನಲ್ಲಿ ಇವತ್ತು ನಿರ್ಮಾಣ ಆಗಿದೆ. ನಾನು ಬೀದರ್ನಲ್ಲೂ ಕೂಡ ಮಾತನಾಡ್ತಾ ಹೇಳ್ತಾ ಇದ್ದೆ, ನೂತನವಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವಂತಹ ಮಾನ್ಯ ಮುಖ್ಯಮಂತ್ರಿಗಳು ಈ ಕಾಂಗ್ರೆಸ್ ಸರ್ಕಾರದ ಅವಧಿಯಲ್ಲಿ ಹಿಂದಿನ 3 ವರ್ಷಗಳ ಕಾಲ ಉತ್ತರ ಕರ್ನಾಟಕದ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕೆ ಸಾಧ್ಯ ಆಗಲಿಲ್ಲ. ಹಿಂದಿನ ಮುಖ್ಯಮಂತ್ರಿಗಳಿಗೆ ಉತ್ತರ ಕರ್ನಾಟಕದ ಅಭಿವೃದ್ಧಿಯ ಬಗ್ಗೆ ಚಿಂತನೆ ಮಾಡಲಿಲ್ಲ, ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಚಿಂತನೆ ಮಾಡಲಿಲ್ಲ. ಬೆಂಗಳೂರು ಅಭಿವೃದ್ಧಿ ಆದರೆ ಇಡೀ ಕರ್ನಾಟಕ ರಾಜ್ಯ ಅಭಿವೃದ್ಧಿ ಅನ್ನೋ ಭಾವನೆ ಕಾಣ್ತಾ ಇತ್ತು. ಈಗ ಇರ್ತಕ್ಕಂಥ ಮುಖ್ಯಮಂತ್ರಿಗಳ ಧೋರಣೆನೂ ಕೂಡ ಅದೇ ಆಗಿರುವಂಥದ್ದು. ಬಿಡದಿ ಟೌನ್ಶಿಪ್ ಬಗ್ಗೆ ತೋರ್ತಾ ಇರ್ತಕ್ಕಂಥ ಆತುರ, ಬೆಂಗಳೂರಿನ 2ನೇ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾ ಇರ್ತಕ್ಕಂಥ ಆತರ ನೋಡಿದ್ರೆ ಇವ್ರ ಹಣೆಬರನು ಇಷ್ಟೇ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ನಾನು ಗೌರವಾನ್ವಿತ ಮುಖ್ಯಮಂತ್ರಿಗಳಲ್ಲಿ ತಮ್ಮ ಮುಖೇನ ಆಗ್ರಹ ಮಾಡ್ತೇನೆ. ಹಿಂದಿನೂ ಕೂಡ ಮಾತನ್ನ ಹೇಳಿದ್ದೆ, 2 ವರ್ಷದ ಕೆಳಗೆ, ಇವತ್ತು ಕೂಡ ಅನಿವಾರ್ಯವಾಗಿ ಮಾತನ್ನ ಹೇಳ್ತಾ ಇದ್ದೇನೆ. ತಾವು ಈ ರಾಜ್ಯದ ಮುಖ್ಯಮಂತ್ರಿಗಳು ಅನ್ನೋದನ್ನ ಮರಿಬಾರದು. ಅಭಿವೃದ್ಧಿ ಕೇವಲ ಬೆಂಗಳೂರಿಗೆ ಸೀಮಿತ ಆಗದೇನೆ ರಾಜ್ಯದ ಅಭಿವೃದ್ಧಿ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕು. ವಿಶೇಷವಾಗಿ ಕಲ್ಯಾಣ ಕರ್ನಾಟಕದ ಬಗ್ಗೆ, ಇಲ್ಲಿರ್ತಕ್ಕಂಥ ಪರಿಸ್ಥಿತಿಯ ಬಗ್ಗೆ ಪಾಪ ಉಸ್ತುವಾರಿ ಸಚಿವರಿಗಂತೂ ಸಮಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರಿಗೆ ಕೆಡಿಪಿ ಸಭೆ ಮಾಡೋದಕ್ಕೂ ಸಮಯ ಇಲ್ಲ. ಅವರ ಕ್ಷೇತ್ರದಲ್ಲಿ ಫುಡ್ ಪಾಯ್ಸನ್ ಇಂದ ಆಗಿ 60-70 ವಿದ್ಯಾರ್ಥಿಗಳು ಇವತ್ತು ಆಸ್ಪತ್ರೆ ದಾಖಲಾಗಿ ಮೊರಾರ್ಜಿ ಶಾಲೆನೇ ಇವತ್ತು ತಾತ್ಕಾಲಿಕವಾಗಿ ಬಂದ್ ಮಾಡಿದ್ದಾರೆ. ಅದು ಕೂಡ ಪಾಪ ಅವರಿಗೆ ಸಮಯ ಇಲ್ಲ. ಪ್ರಿಯಾಂಕಾ ಖರ್ಗೆ ಅವರು ಬ್ಯುಸಿ ಇದ್ದಾರೆ. ರಾಷ್ಟ್ರ ಮಟ್ಟದ ಅಂತಾರಾಷ್ಟ್ರೀಯ ಮಟ್ಟದ ವಿಚಾರಗಳ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ. ಅಮೆರಿಕ ಇರಾನ್ ಯುದ್ಧದ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಾರೆ. ಯುಕ್ರೇನ್ ಮತ್ತು ರಷ್ಯಾ ಯುದ್ಧದ ಬಗ್ಗೆ ಅವರು ತಲೆ ಕೆಡಿಸ್ಕೊಂಡಿದ್ದಾರೆ ವಿನಃ ಚಿತ್ತಾಪುರದ ಬಗ್ಗೆ ಆಗಲಿ, ಕಲ್ಯಾಣ ಕರ್ನಾಟಕದ ಬಗ್ಗೆ ಆಗಲಿ, ರಾಜ್ಯದ ಅಭಿವೃದ್ಧಿ ಬಗ್ಗೆ ಆಗಲಿ, ಅವ್ರ ಇಲಾಖೆ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಅವ್ರಿಗೆ ಪುರ್ಸೊತ್ತಿಲ್ಲ. ಇಂಥ ಸಂದಿಗ್ಧ ಪರಿಸ್ಥಿತಿನಲ್ಲಿ ಒಂದು ಕಡೆ ಉತ್ತರ ಕರ್ನಾಟಕ, ಇಡೀ ರಾಜ್ಯದಲ್ಲಿ ಮುಂಗಾರು ದುರ್ಬಲ ಆಗಿದೆ. ಕಲ್ಯಾಣ ಕರ್ನಾಟಕದಲ್ಲಿ ಸುಮಾರು 30 ಲಕ್ಷ ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದಲ್ಲಿ ಇನ್ನೂ ಕೂಡ ಬಿತ್ತನೆ ಕಾರ್ಯ ಆಗಿಲ್ಲ. ತೊಗರಿ ಇರ್ಬೋದು, ಉದ್ದು ಇರ್ಬೋದು, ಸೋಯಾಬೀನ್ ಇರ್ಬೋದು, ಸೂರ್ಯಕಾಂತಿ ಇರ್ಬೋದು, ಕೇವಲ 15% 20% ಅಷ್ಟು ಮಾತ್ರ ಬಿತ್ತನೆ ಆಗಿರುವಂತದ್ದು. ದುರಾದೃಷ್ಟ ಅಂತ ಹೇಳಿದ್ರೆ ಕೃಷಿ ಸಚಿವರು ಕೂಡ ಇವತ್ತಿಲ್ಲ. ಮುಖ್ಯಮಂತ್ರಿಗಳು ಪ್ರಮಾಣ ಸ್ವೀಕಾರ ಮಾಡಿ ತಿಂಗಳುಗಳಾದರೂ ಸಹ
ಇವತ್ತಿಗೂ ಕೂಡ ಫುಲ್ ಫ್ಲೆಡ್ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ ಕೂಡ ಆಗದೇನೆ, ಕೃಷಿ ಸಚಿವರು ಕೂಡ ಇಲ್ದೇನೆ ಮೊನ್ನೆ ದಿನ ಬಹಳ ದೊಡ್ಡ ಮನಸ್ಸು ಮಾಡಿ ಮುಖ್ಯಮಂತ್ರಿಗಳು ಬೀದರ್ಗೆ ಬಂದ್ರು, ಬಸವ ಕಲ್ಯಾಣಕ್ಕೆ ಬಂದು ಫೋಟೋ ಸೆಷನ್ ಅನ್ನ ಮುಗಿಸ್ಕೊಂಡು ಗುಲ್ಬರ್ಗಕ್ಕೆ ಬಂದು ಕಾಟಾಚಾರಕ್ಕೆ ಅಧಿಕಾರಿಗಳ ಸಭೆಯನ್ನ ಮಾಡಿ ಬಂದ ಪುಟ ಹೋದ ಪುಟ ಅಂತೇಳಿ ವಾಪಸ್ ವಿಮಾನ ಹತ್ಕೊಂಡು ಬೆಂಗಳೂರು ಹೋಗಿರ್ತಕ್ಕಂಥದ್ದು ಕೂಡ ತಾವು ನೋಡ್ತಾ ಇದ್ದೀರಿ. ಇವರಿಗೆ ಉತ್ತರ ಕರ್ನಾಟಕದ ಬಗ್ಗೆ ಕಾಳಜಿ ಇಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಮುಖ್ಯಮಂತ್ರಿಗಳಿಗಾಗ್ಲಿ ಸಚಿವರಿಗಾಗ್ಲಿ ಉತ್ತರ ಕರ್ನಾಟಕದ ಬಗ್ಗೆ ಅಭಿವೃದ್ಧಿ ಬಗ್ಗೆನೂ ಕೂಡ ಅವ್ರಿಗೆ ಕಾಳಜಿ ಇಲ್ಲ. ಇಡೀ ಮುಖ್ಯಮಂತ್ರಿಗಳ ಸಚಿವ ಸಂಪುಟ ಎಲ್ಲವನ್ನು ಕೂಡ ಮರೆತು, ರಾಜ್ಯದ ಅಭಿವೃದ್ಧಿಯನ್ನು ಕೂಡ ಮರೆತು ಕೇವಲ ರಿಯಲ್ ಎಸ್ಟೇಟ್ಗೆ ಸೀಮಿತ ಆದಂತೆ ಕಾಣ್ತಾ ಇದೆ. ಮತ್ತೊಂದು ಕಡೆ ಕೇಂದ್ರ ಚುನಾವಣಾ ಆಯೋಗ SIR ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮತದಾರ ಪಟ್ಟಿ ಪರಿಷ್ಕರಣೆ, ಅಕ್ರಮ ಮತದಾರರನ್ನ ಪತ್ತೆ ಹಚ್ಚಬೇಕು, ಮತದಾರ ಪಟ್ಟಿಯ ಸ್ವಚ್ಛಗೊಳಿಸಬೇಕು ಅನ್ನುವ ಒಂದು ಸದುದ್ದೇಶದಿಂದ SIR ಅನ್ನು ಮಾಡ್ತಾ ಇದ್ರೆ ಅಧಿಕಾರಿಗಳ ಮೇಲೆ ಒತ್ತಡವನ್ನ ಹೇರಿ ಅಧಿಕಾರಿಗಳ ದುರ್ಬಳಕೆಯನ್ನ ಮಾಡಿಕೊಂಡು ಆ SIR ಪ್ರಕ್ರಿಯೆ ಕೂಡ ತಣ್ಣೀರಿರ್ತಕ್ಕಂಥ ಕೆಲಸಕ್ಕೆ ರಾಜ್ಯ ಸರ್ಕಾರವೇ ಕೈ ಹಾಕಿದೆ. ಇದರ ಮಧ್ಯೆ ಅಕ್ರಮ ವಲಸಿಗರಿಗೂ ಕೂಡ PRC ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಅನ್ನ ಕೊಡೋದಕ್ಕೆ ರಾಜ್ಯ ಸರ್ಕಾರ ಆತುರವಾಗಿ ಮುಂದೆ ಹೋಗ್ತಾ ಇರುವಂತದ್ದು. ಅದು ಯಾರಿಗೆ ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಯಾರು ದೇಶದಲ್ಲಿ ನುಸುಳ್ಕೋರಿದ್ದಾರೆ, ಕರ್ನಾಟಕ ರಾಜ್ಯದಲ್ಲಿ ಅದರಲ್ಲೂ ಕೂಡ ಬೆಂಗಳೂರಿನಲ್ಲಿ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಏನಿದ್ದಾರೆ ಅವ್ರಿಗೆ ಇವತ್ತು ಪರ್ಮನೆಂಟ್ ರೆಸಿಡೆಂಟ್ ಸರ್ಟಿಫಿಕೇಟ್ ಕೊಡೋದಕ್ಕೆ ಹೊರಟಿರ್ತಕ್ಕಂಥದ್ದು ಕೂಡ ಒಂದು ರೀತಿ ದೇಶದ್ರೋಹದ ಕೆಲಸನೇ. ಯಾವುದೇ ಕಾರಣಕ್ಕಂತ ದುಸ್ಸಾಹಸಕ್ಕೆ ಕೈ ಹಾಕಬಾರದು. ವಿಶೇಷವಾಗಿ ಭೀಕರ ಬರಗಾಲದ ಸಂದರ್ಭದಲ್ಲಿ ರೈತರು ಇವತ್ತು ಕಂಗಾಲಾಗಿ ಇವತ್ತು ಬೀದಿಗೆ ಬರ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನಾನು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಆಗ್ರಹ ಪಡಿಸ್ತೇನೆ, ಇಂಥ ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಒಂದು ಎಕರೆಗೆ 50,000 ಪರಿಹಾರ ತತ್ಕ್ಷಣ ಘೋಷಣೆ ಮಾಡಬೇಕು ಅನ್ನೋ ಆಗ್ರಹವನ್ನು ಕೂಡ ನಾನು ಮಾಡ್ತಾ ಇದ್ದೇನೆ. ಮೊನ್ನೆ ಬಸವ ಕಲ್ಯಾಣ ಬಂದಾಗ ಏನು ಹಿಂದೆ ಭಾಜಪ ಸರ್ಕಾರ ಸನ್ಮಾನ್ಯ BS ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳು ಅನುಭವ ಮಂಟಪಕ್ಕೆ 500 ಕೋಟಿ ರೂಪಾಯಿಗಳನ್ನ ಕೊಡ್ತೇನೆ ಅಂತೇಳಿ 200 ಕೋಟಿ ರಿಲೀಸ್ ಕೂಡ ಮಾಡಿದ್ರು, ಕೆಲಸವೂ ಕೂಡ ನಡೀತಾ ಇತ್ತು. ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಇದ್ರ ಬಗ್ಗೆ ಯಾವುದೇ ಆದ್ಯತೆಯನ್ನ ನೀಡಿದ್ದಾನೆ. ಈಗೇನೋ ಮೊನ್ನೆ ಭರವಸೆ ನೀಡಿದ್ದಾರೆ, ತಕ್ಷಣ ಹಣವನ್ನು ಬಿಡುಗಡೆ ಮಾಡ್ತೇನೆ ಅಂತೇಳಿ ಇದ್ರ ಬಗ್ಗೆನೂ ಕೂಡ ಹಣವನ್ನು ಬಿಡುಗಡೆ ಮಾಡಿ ಅನುಭವ ಮಂಟಪ ಪೂರ್ಣಗೊಳಿಸೋ ನಿಟ್ಟಿನಲ್ಲಿ ಕ್ರಮನ ಕೈಗೊಳ್ಳಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಮತ್ತೊಮ್ಮೆ ಆಗ್ರಹವನ್ನು ಪಡಿಸ್ತಾ ಇದ್ದೇನೆ. ನೋಡ್ತಾ ಇದ್ದೀರಿ, ಕೆಲವು ದಿನಗಳ ಹಿಂದೆ 1-2 ದಿನ ಮಳೆ ಆಯ್ತು ಅಂತೇಳಿ ಪಾಪ ರೈತರು ಅಲ್ಲಿ ಇಲ್ಲಿ ಬಿತ್ತನೆ ಮಾಡುವಂತ ಬಿತ್ತನೆ ಕಾರ್ಯ ಆಗಿದೆ, ಇಲ್ಲ ಅಂತೇನಿಲ್ಲ. ಆದ್ರೆ ಮೊಳಕೆನೂ ಕೂಡ ಬಂದಿಲ್ಲ. ಇಂಥ ದುಸ್ಥಿತಿ ಇವತ್ತು ರೈತರು ಇವತ್ತು ನೀವೇ ಮುಖ್ಯಮಂತ್ರಿಗಳು ಹೇಳಿದ್ರಲ್ಲ, ಎಲ್ಲಿ ರೈತರು ಇವತ್ತು ಮಳೆ ಅಭಾವ ಇದೆ, ಇಡೀ ದೇಶದಲ್ಲಿ ಅಭಾವ ಇದೆ, ಯಾವುದೇ ಕಾರಣಕ್ಕೂ ಬಿತ್ತನೆ ಮಾಡಬೇಡಿ ಅಂತಾನೆ ಹೇಳಿದ್ರಿ. ಬಿತ್ತನೆ ಮಾಡಬೇಡಿ ಅಂತ ಹೇಳ್ತಕ್ಕಂಥದ್ದು ಸುಲಭ, ಆದ್ರೆ ರೈತರಿಗೆ ಪರಿಹಾರವನ್ನು ಕೊಡ್ಬೇಕಲ್ಲ. ಹಾಗಾದ್ರೆ ರೈತರ ಬದುಕನ್ನು ಕಟ್ಕೊಡ್ತಕ್ಕಂಥ ಕೆಲಸಕ್ಕೆ ಅವರು ಸಹಕಾರ ನೀಡಬೇಕಲ್ಲ ರಾಜ್ಯ ಸರ್ಕಾರ. ಮುಖ್ಯಮಂತ್ರಿಗಳು ಇದೆಲ್ಲ ಕತ್ತೆ ಹೊಡೆಯೋದನ್ನ ಬಿಟ್ಟು ರೈತರ ಸಮಸ್ಯೆಗೆ ಸ್ಪಂದನೆ ಮಾಡಬೇಕು. ಬೀದರ್ ಹೋದಾಗಲೂ ಕೂಡ ರೈತರನಿಗೆ ರೈತ ಸಂಘದಿಂದ ನನ್ನನ್ನು ಭೇಟಿ ಮಾಡಿ ಅವರು ಕೂಡ ಒಂದು ಮೆಮೊರಂಡಮ್ ಅನ್ನು ಕೂಡ ಕೊಟ್ಟರು.
ಈಗ ರಾಜ್ಯದ ಪರಿಸ್ಥಿತಿ ಬಗ್ಗೆ ಮುಖ್ಯಮಂತ್ರಿಗಳು ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಪರಿಹಾರ ನೀಡಬೇಕು ಅಂತ ಹೇಳಿ ಸಂದರ್ಭದಲ್ಲಿ ಆಗ್ರಹ ಹಿಂದೆ ಯಡಿಯೂರಪ್ಪನವರು ಮುಖ್ಯಮಂತ್ರಿಗಳಾಗಿದ್ದಾಗ ಯಡಿಯೂರಪ್ಪನವರಿಗಿಂತ ಬಡವರ ಕೇಳೋಣ ಸ್ಪೆಷಲ್ ಆಗಿ ಕೊಡ್ಲಿ. ಇವರು ಕೂಡ ಅಲ್ಲಿ ಹೋಗಿ ಬಿಡದಿ ಟೌನ್ಶಿಪ್ಗೆ ಸಮಯ ಕೊಡೋಕೆ ಗೊತ್ತಾಗ್ತದೆ. ಕನಕಪುರ ಏರ್ಪೋರ್ಟ್ ಬಗ್ಗೆ ತಲೆ ಕೆಡಿಸ್ಕೊಳ್ತಾರೆ, ರೈತರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ. ಬಡವರು ಮನೆ ಕಳ್ಕೊಂಡ್ರೆ ಯಡಿಯೂರಪ್ಪ ಪ್ರಕಾರ 1.25 ಲಕ್ಷ ಇದ್ರು ಕೂಡ ಹಿಂದಿನ ಬಿಜೆಪಿ ಸರ್ಕಾರ 3 ಲಕ್ಷ ಕೊಟ್ರಲ್ಲ ಬಡವರು ಮನೆ ಕಳ್ಕೊಂಡಾಗ. ಅದೇ ರೀತಿ ರಾಜ್ಯ ಸರ್ಕಾರ ಗಮನ ಹರಿಸಲಿ.